ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಹಾಗೂ ಕರಿಯಂಕಣ್ಣ ದೇವಾಲಯದಲ್ಲಿ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಗುರುಪೌರ್ಣಮಿ ಕಾರ್ಯಕ್ರಮ. ಇನ್ನು ಗುರುಪೌರ್ಣಮಿ ಕಾರ್ಯಕ್ರಮ ಅಂಗವಾಗಿ ಉತ್ಸವ ಮೂರ್ತಿ ಮೆರವಣಿಗೆ, ದೇವಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ವಿಶೇಷವಾಗಿ ನೆರಳೂರು ರಾಮಯ್ಯ ಸ್ವಾಮಿಗಳಿಗೆ ಭಕ್ತರು ಪಾದ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸರ್ವೇಶ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಸಾವಿನ ಪಾದಗಳಿಗೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಿ ಭಗವತಿ ಕಾಳಿಕಾ ದೇವಿನ ಪಾದಗಳಿಗೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಿ ಕರಮಾರಮ್ಮ ದೇವಿನ ಪಾದಗಳಿಗೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಿ ಕರಗಣ್ಣ ಸ್ವಾಮಿನ ಪಾದಗಳಿಗೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಿ ವೆಂಕಟೇಶ್ವರ ಸ್ವಾಮಿನ ಪಾದಗಳಿಗೆ ಗೋವಿಂದ 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 ಬರ್ತಾರೆ ಬಣ್ಣ ಅದಕ್ಕೆ ನಾನು ವಿಡಿಯೋ ಮಾಡ್ತಿರೋದು. ಜಾಗ ಬಿಡ್ರ ಸೈಡ್ಗೆ
ಗೊತ್ತಿಲ್ಲಪ್ಪ. ಅಂಕೆ ಹಿಂದೆ ಇದ್ದರದಾನೆ ಇರುವುದು ಸೊನ್ನೆಗೆ ಹಿಂದೆ ಗುರುವು ಇದ್ದರೇನೆ ಬೆಲೆಯೋ ನನ್ನ ಇರುವಿಗೆ ಹಿಂದೆ ಗುರುವು ಇದ್ದರೇನೆ ಬೇಕಾಗ ಬೆಲೆ ಇದೆ ಗುರುವೇ ನಾನು ಒಂದು ಸೊನ್ನೆ ಸೊನ್ನೆಗೆಲ್ಲಿ ಬೆಲೆ ಗುರುವಿನ ಭಜನೆಯ ಮಾಡೋಣ ಸೃಜನಾರೆಲ್ಲರೂ ಸೇರೋಣ ಗಡಿಬಿಡಿ ಸಂಸಾರ ದೂಡೋಣ ನಾವು ನಿಜವಾದ ಮುಕ್ತಿಯ ಪಡೆಯೋಣ ನಾವು ನಿಜವಾದ ಮುಕ್ತಿಯ ಪಡೆಯೋಣ ಸದ್ಗುರು ಇರಬೇಕಿಂತವರು ನಮ್ಮ ವ್ಯಾಸ ಗುರುಗಳಂತವರು ಸದ್ಗುರು ಇರಬೇಕಿಂತವರು ನಮ್ಮ ವ್ಯಾಸ ಗುರುಗಳಂತವರು ವೇದಾಂತ ಸಿದ್ಧಾಂತ ಹೇಳುವರು ವೇದಾಂತ ಸಿದ್ಧಾಂತ ಹೇಳುವರು ನಮ್ಮ ಮನಸ್ಸಿನ ಭ್ರಾಂತಿಯ ಬಿಡಿಸುವರು ನಮ್ಮ ಮನಸ್ಸಿನ ಭ್ರಾಂತಿಯ ಬಿಡಿಸುವರು ಗುರುವಿನ ಭಜನೆಯ ಮಾಡೋಣ ಸೃಜನಾರೆಲ್ಲರೂ ಅಭಿಮಾನವ ಬಿಡಬೇಕು ನಾವು ಗುರುವೇ ಗತಿಯೆಂದೆನಬೇಕು ಜ್ಞಾನಾರ್ಥ ಕರ್ಮ ನಾವು ತಿಳಿಯಬೇಕು ಜ್ಞಾನಾರ್ಥ ಕರ್ಮ ನಾವು ತಿಳಿಯಬೇಕು
ಮಂದಿ ನಮಗೆ ಹಿರಿಯಾರು, 6 ಮಂದಿ ನಮಗೆ ಗೆಳೆಯಾರು, 3 ಮಂದಿ ನಮಗೆ ಹಿರಿಯಾರು. ಪಾರು ಮಾಡಿಕೊಳ್ಳಲಿಲ್ಲ ಸಂಸಾರ, ಪಾರು ಮಾಡಿಕೊಳ್ಳಲಿಲ್ಲ ಸಂಸಾರ. ದೂರ ಮಾಡಿ ಬಿಟ್ಟೆವಲ್ಲ ಶಿವಪುರ, ದೂರ ಮಾಡಿ ಬಿಟ್ಟೆವಲ್ಲ ಶಿವಪುರ. ಗುರುವಿನ ಬಡೋಣ, ಗಡಿ ಬಿಡಿ ಸಂಸಾರ ದೂಡೋಣ. ನಾವು ನಿಜವಾದ ಮುಕ್ತಿಯ ಪಡೆಯೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ. ಬಂದು ನೋಡು ನಮ್ಮದು ಶಿವಪುರ, ಇದು ದೊಡ್ಡೋರು ಮಾಡುವ ವ್ಯಾಪಾರ. ಬಂದು ನೋಡು ನಮ್ಮದು ಶಿವಪುರ, ಇದು ದೊಡ್ಡೋರು ಮಾಡುವ ವ್ಯಾಪಾರ. ವ್ಯಾಪಾರಕ್ಕೆಂದು ಬಂದೆ ಇಷ್ಟು ದೂರ, ವ್ಯಾಪಾರಕ್ಕೆಂದು ಬಂದೆ ಇಷ್ಟು ದೂರ. ಕಳೆದುಕೊಂಡ್ರೆ ಸಿಕ್ಕೋದಿಲ್ಲ ಶಿವಪುರ, ಕಳೆದುಕೊಂಡ್ರೆ ಸಿಕ್ಕೋದಿಲ್ಲ ಶಿವಪುರ. ಗುರುವಿನ ಭಜನೆಯ ಮಾಡೋಣ, ಸುಜನರೆಲ್ಲರೂ ಸೇರೋಣ. ಗಡಿ ಬಿಡಿ ಸಂಸಾರ ದೂಡೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ, ನಾವು ನಿಜವಾದ. ಅದನ್ನ ನಾವೇನ್ ಮಾಡ್ಬೇಕು, ನಗುರೋರಧಿಕಂ ನಗುರೋರಧಿಕಂ ನಗುರೋರಧಿಕಂ. ಗುರುವಿಗಿಂತ ಮೀರಿ ಜಗತ್ತಿನಲ್ಲಿ ಯಾವ ಶಕ್ತಿನಾದ್ರೂ ಆಯ್ತಾ ಅಂದ್ರೆ ಇಲ್ಲ ಅಂತ ಹೇಳ್ತೈತೆ. ಅದಕ್ಕೋಸ್ಕರನೇ ಯಾರೋ ಗುರು ಅನ್ನೋದು ಯಾರಂದ್ರೆ ನಮ್ಗೆ ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನಡೆಗೆ ನಮ್ಮನ್ನು ಯಾರು ನಡೆಸ್ತಾರೋ ಅವರು ಮೂಲತಃ ಮಾತೃಗುರು ಅಂತ ಹೇಳ್ತೈತೆ. ಪಿತೃಗುರು ಅಂತ ಹೇಳ್ತೈತೆ. ಪಿತೃ ಆಚಾರ್ಯ ಗುರು ಅಂತ ಹೇಳ್ತೈತೆ. ಮಾತಾ ಪಿತೃಗಳನ್ನು ಯಾರು ಗುರು ಮುಖೇನವಾಗಿ ಅವ್ರನ್ನ ಸ್ವೀಕರಿಸಿಕೊಂಡು ಅವ್ರಿಗೆ ಗೌರವಪೂರ್ವಕವಾಗಿ ಅವ್ರಿಗೆ ಸೇವಾ ಕೈಂಕರ್ಯಗಳನ್ನು ಸಲ್ಲಿಸಿದಾಗ ಆ ಪರಿಪೂರ್ಣವಾದಂತ ಗುರು ಕೃಪೆಗೆ ನಾವು ಪಾತ್ರರಾಗ್ತೀವಿ. ನಾವು ತಂದೆ ತಾಯಿಯನ್ನು ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಿ ನಾವು ಯಾವುದೇ ಒಂದು ಗುಡಿ, ಗೋಪುರ, ಮಠ, ಮಂದಿರ, ಪ್ರಾರ್ಥನಾ ಮಂದಿರಗಳಲ್ಲಿ ಹೋಗಿ ನಾವು ಪೂಜಾ ಕೈಂಕರ್ಯಗಳಲ್ಲಿ ನಾವು ಪಾಲ್ಗೊಂಡ್ರು ಸಹ, ನಾವು ಏನು ಮಾಡಿದ್ರು ಸಹ ಪರಿಪೂರ್ಣವಾದಂತ ಗುರು ಕೃಪೆ, ದೈವ ಕೃಪೆಗೆ ನಾವು ಪಾತ್ರರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೈತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಇದು ವಿಶೇಷವಾದಂತ ಪರ್ವಕಾಲ, ಗುರು ಪೌರ್ಣಮಿ. ಅಂತ ಪರ್ವಕಾಲಗಳಲ್ಲಿ ನಾವೇನ್ ಮಾಡ್ಬೇಕು, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮವೈ ಬ್ರಹ್ಮನಿದೆಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ. ಆ ಗುರುವನ್ನ ಏನ್ ಮಾಡ್ಬೇಕು, ಸದಾ ನಾವು ಮನಗಳಲ್ಲಿ ನಾವು ಸ್ಮರಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆ ಸ್ಮರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗ್ತೈತೆ, ನಮ್ಮ ಪೂರ್ವಾರ್ಜಿತವಾದಂತ ಪಾಪ ಏನಾಗ್ತೈತೆ, ಪಾಪಶೇಷ ಅನ್ನೋದು ಕಳೀತಾ ಹೋಗ್ತೈತೆ. ಎಷ್ಟು ತನಕ ನಾವು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಪರಿಪರಿ ಶಾಸ್ತ್ರಗಳು ಓದಿದರೇನು, ನೂರಾರು ಪುರಾಣಗಳ ಪಠಿಸಿದರೇನು, ನಮ್ಮ ಪಾಪ ಶೇಷ ಏನಾದ್ರು ಕಳೀತೈತ ಅಂದ್ರೆ ಕಳಿಯೋದಿಲ್ಲ. ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು, ಆದಷ್ಟು ನಮ್ಗೆ ಯಾರು ವಿವೇಕ, ಬುದ್ಧಿ, ಜ್ಞಾನ ಕಲ್ಸ್ಕೊಟ್ಟಿರ್ತಾರೋ ಅಂತ ತಂದೆ ತಾಯಿಯನ್ನೇ ನಾವೇನ್ ಮಾಡ್ಬೇಕು, ಪ್ರಥಮವಾಗಿ ಗುರುವನ್ನಾಗಿ ಸ್ವೀಕರಿಸಿಕೊಂಡು ಆ ಧ್ಯಾನ ರೂಪಂ ಗುರು ರೂಪಂ ಧ್ಯಾನ ಮೂಲಂ ಗುರು ರೂಪಂ ಪೂಜಾ ಮೂಲಂ ಗುರುಪಾದಂ ಮಂತ್ರ ಮೂಲಂ ಗುರು ವಾಕ್ಯಂ ಮೋಕ್ಷ ಮೂಲಂ ಗುರು ಕೃಪಾ. ನಾವೇನ್ ಮಾಡ್ಬೇಕಂದ್ರೆ, ನಾವು ಈಗಿನ ಒಂದು ವಾಸ್ತವ ಕಾಲಘಟ್ಟದಲ್ಲಿ ನಾವು ಪರಿಪೂರ್ಣವಾದಂತಹ ಶಾಂತಿ, ಸಮಾಧಾನ, ಸಂತೃಪ್ತಿನ ನಾವು ಕಳ್ಕೊಳ್ತಾ ಇದ್ದೀವಿ.
ನಾವು ವ್ಯಾವಹಾರಿಕವಾದಂತ ಒತ್ತಡಗಳಿಗೆ ನಾವು ಗುರಿ ಆಗ್ತಾ ಇದ್ದೀವಿ. ಅದಕ್ಕೇನ್ ಮಾಡ್ಬೇಕಂದ್ರೆ ಪರಿಪೂರ್ಣವಾದಂತ ಸಮಾಧಾನಕ್ಕೂ ಮೀರಿದ ಒಂದು ಸಂಪತ್ತಿ ಜಗತ್ತಿನಲ್ಲಿ ಏನಾದ್ರೂ ಸಿಗುತ್ತಾ ಅಂದ್ರೆ ಸಿಗೋದಿಲ್ಲ. ಸಮಾಧಾನ ಪಡ್ಕೊಳ್ಳೋದಕ್ಕೆ ಯಾವ್ದರಿಂದ ಸಾಧ್ಯ ಅಂದ್ರೆ ಆಸ್ತಿನಿಂದ ಸಮಾಧಾನ ಪಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ ಅಂತ ಹೇಳ್ತೈತೆ. ಅಧಿಕಾರದಿಂದ ಸಮಾಧಾನ ಪಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ ಅಂತ ಹೇಳ್ತೈತೆ. ವಿಷಯ ವಸ್ತಾದಿಗಳಲ್ಲಿ ನಾವು ಪರಿಪೂರ್ಣವಾದಂತ ಆನಂದ ಸಮಾಧಾನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೈತೆ. ಬಂಧು ಮಿತ್ರ ಬಾಂಧವರಿಂದ ನಾವು ಸಮಾಧಾನ ಪಡ್ಕೊಳ್ಳೋದಕ್ಕೆ ಆಗ್ತೈತೆ ಅಂದ್ರೆ ಆಗೋದಿಲ್ಲ. ಆದ್ರೆ ನಾವು ಸಮಾಧಾನ ಯಾವಾಗ ಪಡ್ಕೊಳ್ಬೇಕಂದ್ರೆ ನಾವು ಸುಮ್ಮನೆ ಇರೋದನ್ನ ಕಲ್ಕೊಳ್ಬೇಕು. ಸುಮ್ಮನೆ ಇರೋದು ಯಾವ ರೀತಿ ಅಂದ್ರೆ ಧ್ಯಾನ ಮುಖಾಂತರವಾಗಿ. ಆ ಧ್ಯಾನ ಮಾಡುವಾಗ ನಮ್ಗೆ ಯಾರು ನಮ್ಮ ವಿವೇಕ ಬುದ್ಧಿ ಜ್ಞಾನ ವೃದ್ಧಿಗೆ ಸಹಕರಿಸ್ತಿರ್ತಾರೋ ಅವ್ರನ್ನೇ ನಾವು ಗುರುಗಳನ್ನಾಗಿ ಸ್ವೀಕರಿಸಿಕೊಂಡು ಅವರು ಸ್ಮರಣೆ ಮಾಡ್ತಾ 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 ಏನಾಗ್ತೈತೆ ನಮ್ಮಲ್ಲಿ ಪರಿವರ್ತತೆ ಅನ್ನೋದು ಉಂಟಾಗ್ತೈತೆ. ಯಾವಾಗ ನಾವು ಸಮಾಧಾನವಾಗಿರ್ತೀವೋ ಸಹನೆ ಅನ್ನೋದನ್ನ ಹೆಚ್ಚಿಸ್ಕೊಳ್ತೀವೋ ಆವಾಗ ಸಹನೆ ಏನ್ ಮಾಡ್ತೈತೆ ನಮ್ಮಲ್ಲಿ ವಿಕಾರಗೊಳ್ಳುವಂತ ಕಾಮ ಕ್ರೋಧ ಮದ ಮಾತ್ಸರ್ಯ ಲೋಭ ಮೋಹಗಳೆಂಬ ಅರಿಷಡ್ ವರ್ಗಗಳನ್ನ ಏನ್ ಮಾಡ್ತೈತೆ ಅದು ಅಳಿಸಾಗ್ತೈತೆ. ಎಲ್ಲಕ್ಕೂ ಕಾರಣ ಏನಾಗ್ತೈತೆ ಅತೃಪ್ತಿಗ ಅಸಮಾಧಾನಕ್ಕ ಆವೇಶಕ್ಕ ಆತಂಕಕ್ಕ ಭಯಕ್ಕೆ ಎಲ್ಲ ಮೂಲ ಕಾರಣ ಏನಂದ್ರೆ ಆಸೆ ಅನ್ನೋದೇ ಕಾರಣ. ಆಸೆ ಈಡೇರೈತೆ ಅಂದ್ರೆ ನಾವೆಲ್ಲರೂ ಸಂತೃಪ್ತರಾಗ್ತಿರ್ತೀವಿ. ಅದು ಈಡೇರಿಲ್ಲ ಅಂದ್ರೆ ನಮ್ಮಲ್ಲಿ ಅತೃಪ್ತಿ ಅಸಮಾಧಾನ ಆತಂಕ ಆವೇಶ ಭರಿತವಾದಂತ ಸ್ಥಿತಿ ನಮ್ಮಲ್ಲಿ ಉಂಟಾಗ್ತೈತೆ. ಅದಕ್ಕೋಸ್ಕರನೇ ಆ ಆಸೆನ ನಿರ್ಮೂಲನೆ ಮಾಡುವಂತ ಶಕ್ತಿ ಯಾರಿಗೈತಂದ್ರೆ ಗುರು ಮಾತ್ರ ಇರೋದು. ಅದನ್ನ ನಾವು ತಿಳ್ಬೇಕನ್ಸುತ್ತೆ. ಆವಾಗ ಯಾರು ಆ ಗುರುವಿನ ಒಂದು ಕೃಪೆಗೆ ನಾವು ಪಾತ್ರರಾಗ್ತೀವೋ ಅವ್ರಿಗೆ ಏನಾಗ್ತದೆ ವಿವೇಕ ಬುದ್ಧಿ ಜ್ಞಾನ ಅನ್ನೋದು ವೃದ್ಧಿ ಆಗ್ತದೆ. ಅತಿಯಾದಂತ ಆಸೆ ಏನಾಗ್ತದೆ ಮಿತಗೊಳ್ತಾ ಬರ್ತೈತೆ. ಆವಾಗ ಮಿತಗೊಳಿಸ್ತಾ ಏನಾಗ್ತದೆ ನಿರ್ಮೋಹತ್ವೇ ನಿಚ್ಚಲ ತತ್ವೇ. ಆದ್ರ ಜ್ಞಾನನಪ್ಪ ಯಾರು ಕುತ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದು ಶಾಶ್ವತವಾದದ್ದು. ಜನ್ಮ ಜನ್ಮಾಂತರಕ್ಕೂ ನಿಮ್ಗೆ ಏನಾಗ್ತೈತೆ ಸಂಸ್ಕಾರ ರೂಪದಲ್ಲಿ ಬಂದು ನಿಮ್ಮ ಜೀವನನ ಪಾವನಗೊಳಿಸ್ಕೊಡ್ತೈತೆ. ಅದಕ್ಕೋಸ್ಕರ ಎಲ್ಲಾ ಸದ್ಭಕ್ತರಿಗೂ ಸಹ ಆ ದಯಾಮಯನಾದಂತ ಗುರುವಿನ ಒಂದು ಪೂರ್ಣವಾದಂತ ಕೃಪಾ ಕಟಾಕ್ಷ ಉಂಟಾಗ್ಲಿ. ಶುಭ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ದೇವಿ ನಾರಾಯಣಿ ನಮಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೆ 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 ನಮೋ ನಮಃ. ಆತ್ಮೀಯ ಭಕ್ತ ಮಹಾಶಯರೇ, ಆನೇಕಲ್ ತಾಲೂಕು ಹತ್ತಿಬೆಲೆ ಹೋಬಳಿ ಮಂಚನಹಳ್ಳಿ ಗ್ರಾಮದಲ್ಲಿ ನೆಳೆ ರೂಢಲಾದಂಥ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಮಹಿಷಿ ಮರ್ದಿನಿ ಅಮ್ಮನವರ ಒಂದು ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ವಿಶೇಷವಾಗಿ ಈ ಗುರುಪೌರ್ಣಿಮಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಸದ್ಭಕ್ತರಿಗೂ ಸಹ ಆ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಪೂರ್ಣ ಕೃಪೆ ಮತ್ತು ಮಹಿಷಿ ಮರ್ದಿನಿ ಅಮ್ಮನವರ ಒಂದು ಕೃಪೆ ಉಂಟಾಗಲಿ. ಅದೇ ರೀತಿ ಜಗದ್ಗುರುವಾದಂಥ ಆದಿಶಂಕರಾಚಾರ್ಯರ ಒಂದು ಕೃಪೆ ಉಂಟಾಗಲಿ. ಎಲ್ಲರೂ ಸಹ ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ದುಷ್ಮಾರ್ಗದಿಂದ ಸನ್ಮಾರ್ಗದ ಕಡೆಗೆ ಎಲ್ಲರೂ ಬಂದು ಎಲ್ಲರೂ ಸದಾಚಾರ ಸಂಪನ್ನರಾಗಿ ಎಲ್ಲರಲ್ಲೂ ಸಹ ಪ್ರಾಮಾಣಿಕತೆ ಪರಿಶುದ್ಧತೆ ಪ್ರಸನ್ನ ಚಿತ್ತರಾಗಿ ಪ್ರವರ್ತಿಸುವ ಮುಖಾಂತರವಾಗಿ ಸಮಾಜದ ಒಂದು ಸಭ್ಯತೆ ನಿರ್ಮಾಣದಲ್ಲಿ ತಾವೆಲ್ಲರೂ ಸಹ ಸಮಪಾಲುದಾರರಾಗ್ರಿ. ಸದ್ಗುರುವಿನ ಒಂದು ಕೃಪೆಗೆ ಪಾತ್ರರಾಗ್ರಿ. ತಮಗೆಲ್ರಿಗೂ ಸಹ ಆ ಸದ್ಗುರುವಿನ ಒಂದು ಪೂರ್ಣವಾದಂಥ ಕೃಪೆ ಉಂಟಾಗಲಿ. ಈ ಗುರುಪೌರ್ಣಿಮೆಯ ವಿಶೇಷವಾದಂಥ ಶುಭಾಶಯಗಳು. ಶುಭಂ ಭೂಯಾತ್. ತಗೊಂಡ್ರಲ್ಲ ಅವಾಗ ಏನೊಂಥರ ಡಿಫ್ರೆಂಟ್ ఫోన్ ఛానల్ వస్తావా చూస్తాం డైలీ నువ్వు. ओम गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै गुरुवे नमः. ओम शांति शांति शांति. ಆನೇಕಲ್ ತಾಲೂಕು ಹತ್ತಿಬೆಲೆ ಹೋಬಳಿಯ
ಮಂಚನಹಳ್ಳಿಯ ಸಮೀಪದಲ್ಲಿರ್ತಕ್ಕಂಥ ರೇಣುಕಾದೇವಿ ಮತ್ತು ಮಹಿಷಮರ್ದಿನಿ ಮತ್ತು ಕರೆಂಗಣ್ಣ ಒಂದು ಸಾನ್ನಿಧ್ಯವನ್ನು ಸುಮಾರು ಒಂದು 15 ವರ್ಷಗಳ ತುಂಬಿ 16 ವರ್ಷದಿಂದ ನಮ್ಮ ದೈಹಿಕವಾಗಿ ಸ್ನೇಹಿತರು, ಮಾನಸಿಕವಾಗಿ ಗುರುಗಳಾಗಿ ಇವತ್ತು ಗುರುಪೂರ್ಣಿಮೆ ದಿವಸ ಎಲ್ಲ ಪೂಜೆಗಳು ಮುಗಿದ ನಂತರ ನಮ್ಮ ಗುರುಗಳಿಗೆ ಪಾದಪೂಜೆ ಇಟ್ಕೊಂಡಿದ್ವಿ. ಬೆಳಗ್ಗೆ ಅಮ್ಮನವ್ರಿಗೆ ಅಭಿಷೇಕ, ಎಲ್ಲ ದೇವರುಗಳಿಗೆ ಅಭಿಷೇಕ ನಡೆದು ಸಾಯಂಕಾಲ ತಾಯಿಯ ಉತ್ಸವ ನಡೆದು ದಾಸೋಹ ನಡೆದಿದೆ. ಇವತ್ತಿನ ಒಳ್ಳೆಯ ಒಂದು ಹಬ್ಬದ ವಾತಾವರಣ ಈ ಕ್ಷೇತ್ರದಲ್ಲಿ ನಡೆದಿದೆ. ಬೆಳಗ್ಗೆಯಿಂದ ಸುಮಾರು ದೂರದಿಂದ ಎಲ್ಲ ಭಕ್ತರುಗಳು ಬಂದು ಶಾಂತವಾಗಿ ಸಮಾಧಾನವಾಗಿ ಇದ್ದು ಅಮ್ಮನವರ ಒಂದು ಆಶೀರ್ವಾದ ತಗೊಂಡು ಸುಮಾರು ವರ್ಷಗಳಿಂದ ಅವರ ಜೀವನದಲ್ಲಿ ಅನುಭವ ಪಟ್ಟು ಬಂದಿರ್ತಾರೆ. ಯಾವುದೋ ಒಂದು ಅಡ್ವರ್ಟೈಸೋ ಒಂದು ಮಾಡಿಕೊಂಡು ಯಾವ ಕಾರಣಕ್ಕೂ ಬಂದಿಲ್ಲ ಭಕ್ತರು. ಒಬ್ಬರು ಬಂದು ಒಳ್ಳೆಯದಾದ ಮೇಲೆ ಇನ್ನೊಬ್ಬರನ್ನ ಕರ್ಕೊಂಬಂದು ಎಲ್ಲರಿಗೂ ಒಳ್ಳೆಯದಾಗಿ ಆ ಪರಮಾತ್ಮ ಆ ತಾಯಿ ಕಾಣಿಸ್ತಾ ಇದ್ದಾಳೆ. ಇವತ್ತಿನ ಕತ್ಲಿಂದ ಬೆಳಗ್ಗೆ ಗುರುಪೂರ್ಣಿಮಾ ಅಂತ ಹೇಳ್ತೀವಿ, ಕರ್ಕೊಂಬರ್ತಾರೆ. ಈಗಾಗಲೇ ನಮ್ಮ ಗುರುಗಳು ಆ ಗುರು ಪೂರ್ಣಿಮೆಯ ಒಂದು ವಿಚಾರವನ್ನು ಭಾರಿ ಸರಳವಾಗಿ ಭಕ್ತರಿಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಗುರು ಮಹಿಮೆ ಅಂದರೆ ಅಂಥದ್ದಲ್ಲ. ಗುರು ಮಹಿಮೆ ಅಂತಂದರೆ ಏನಪ್ಪ ಅಂತಂದರೆ, ಗುರುಗಳು ಶಿಷ್ಯರು ಒಂದು ಮಠದಲ್ಲಿ ಇರ್ತಾರೆ. ಶಿಷ್ಯವರ್ಗರಿಗೆ ಪ್ರತಿಯೊಂದು ಪಾಠವನ್ನು ಕಲಿಸ್ಕೊಡ್ತಾ ಇರ್ತಾರೆ, ಪಾಠ ಪ್ರವಚನವನ್ನು ಕಲಿಸ್ತಾ ಇರ್ತಾರೆ. ಒಬ್ಬ ಶಿಷ್ಯ ಅವನಿಗೆ ವಿದ್ಯೆ ಏನೂ ಗೊತ್ತಿರಲಿಲ್ಲ. ಆ ವಿದ್ಯೆ ಏನೂ ಗೊತ್ತಿಲ್ಲದಿರ ಅವರ ಒಂದು ಸೇವೆನ ನಿಷ್ಕಲ್ಮಶವಾಗಿ ಯಾವುದೂ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇರ್ತಾರೆ. ಅವರು ಪಾಠ ಪ್ರವಚನ ಮಾಡುವಾಗ ಗುರುಗಳ ಒಂದು ವಸ್ತ್ರವನ್ನು ಶುದ್ಧಿ ಮಾಡಿಕೊಂಡು, ಮಠವನ್ನು ಶುದ್ಧಿ ಮಾಡಿಕೊಂಡು ಆ ಗುರುಗಳ ಒಂದು ಭಾರಿ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ ಹುಡುಗ. ಸೊ ಆವತ್ತಿನ ಒಂದು ದಿನ ಅವರು ಏನು ಮಾಡ್ತಾರೆ ಅಂತಪ್ಪ ಅಂದರೆ, ಆ ಹುಡುಗ ಎಲ್ಲೋ ಹೊರಗಡೆ ಹೋಗಿರ್ತಾರೆ. ಆ ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಠಕ್ಕೆ ಪ್ರಾರಂಭ ಮಾಡಬೇಕು, ಬರಲಿಕ್ಕೆ ತಡವಾಗಿರ್ತದೆ ಆ ಹುಡುಗ. ಆಗ ಆ ಮಕ್ಕಳಿಗೆ, ಪಾಠ ಮಾಡೋ ಮಕ್ಕಳಿಗೆ ಹೇಳ್ತಾರೆ, ಆ ಹುಡುಗ ಬರಲಪ್ಪ ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಮುಂದುವರಿಸ್ತಾರೆ ಅಂತೇಳಿ ಹೇಳಿದಾಗ ಅವ್ರಿಗೆ ಕೋಪ ಬರುತ್ತೆ. ಅವರೇನೋ ವಿದ್ಯಾಭ್ಯಾಸ ಮಾಡಿದ್ದಾನ ಅಥವಾ ಏನೇನೋ ಮಾಡಿದ್ದಾನ, ಅವ್ರನ್ನ ಬರೋ ಗಂಟೆ ಇರು ಅಂತ ಹೇಳ್ತಾರಲ್ಲ, ಹೆಂಗೆ ಅಂತ ಹೇಳ್ತಾರೆ. ಆಗ ಶಿಷ್ಯರಿಗೆ ಹೇಳ್ತಾರೆ ಗುರುಗಳು, ಯಾವ ರೀತಿ ಹೇಳ್ತಾರೆ ಅಂತಂದರೆ, ಆ ಒಂದು ಅವ್ರು ಹೇಳಿದ ಒಂದು ಪ್ರತಿ ಉತ್ತರ ಗುರುಗಳು ಆ ಶಿಷ್ಯನನ್ನು ಕೂಗಾಕ್ತಾರೆ. ಆ ಕೂಗು ಶಿಷ್ಯನ ಕೇಳಿಸ್ತಾ ಇರ್ತಾರೆ. ನಮ್ಮ ಗುರುಗಳು ಕರೆದುಬಿಟ್ರು ಅಂತೇಳಿ ಸಮುದ್ರದಿಂದ ಬರ್ತಾ ಇದ್ದಾಗ ಆ ತಾಯಿ ಜಗನ್ಮಾತೆ ಆ ನೀರಲ್ಲಿ ಒಂದೊಂದು ಎಲೆ ಹಾಕ್ಕೊಂಡು ಆ ಪಾದನ ಇಟ್ಕೊಂಡು ಅವನ ಮೈ ಮೇಲೆ ಜ್ಞಾನ ಇರಲ್ಲ, ಬಂದು ಆ ಶಿಷ್ಯನಿಗೆ ಪ್ರವಚನ ಪಾಠ ಮಾಡಪ್ಪ ಅಂತ ಹೇಳಿದ್ರೆ ಆ ಗುರುಗಳ ಮಹಿಮೆಯಿಂದ ಪಾಠನೇ ಮಾಡಿಬಿಡ್ತಾನೆ. ಆಗ ಅರ್ಥ ಆಗ್ತದೆ ಗುರುಗಳ ಮಹಿಮೆ ಏನು ಅಂತಂದರೆ, ಅಷ್ಟೊಂದು ಅದ್ಭುತವಾದಂಥ ಪವಾಡ ಗುರುಗಳನ್ನು ಹಿಡಿಬೇಕು ಅನ್ನೋದಕ್ಕೆ ಈ ಒಂದು ದೊಡ್ಡ ಸಾಕ್ಷಿಯಾಗಿರ್ತದೆ. ಅದರಿಂದ ನಿಜವಾಗಲೂ ಹೇಳ್ಬೇಕಾದ್ರೆ ಆ ಗುರುಗಳ ಹತ್ರ ನನ್ನ ಜೀವನದ ಅನುಭವದಲ್ಲಿ ಅವ್ರ ಹತ್ರ ಸಾಕಷ್ಟು ಕಲ್ತಿದ್ದೀವಿ. ಅವರು ಯಾವ ರೂಪದಲ್ಲಿ ಹೇಳ್ತಾರೆ ಅಂತ ಯಾರಿಗೂ ಅರ್ಥ ಆಗಲ್ಲ. ಇವತ್ತಿನ ಮಾಯಾ ಪ್ರಪಂಚದಲ್ಲಿ ಅದು ನಮಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅಮೃತಂ ವಿಷಂ ವಿಷಂ ಅಮೃತಂ. ಯಾವುದು ನಮಗೆ ರುಚಿಕರವಿರ್ತದೋ ಅದು ಚೆನ್ನಾಗಿರ್ತದೆ ಅಂತ ನಾವು ತಿಂದು ಆರೋಗ್ಯನ ಹಾಳು ಮಾಡ್ಕೊತೀವೋ, ಅದೇ ಪ್ರಕಾರವಾಗಿ ನಮ್ಮ ಜೀವನವನ್ನು ಈ ಕ್ಷಣಿಕ ಸುಖಗಳಿಗೆ ಜೀವನನ ಹಾಳು ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಆ ಗುರುಗಳನ್ನು ಹಿಡ್ಕೊಂಡ್ರೆ ನಿಜವಾಗಲೂ ನಮ್ಮ ಜೀವನ ಮೋಕ್ಷಕ್ಕೆ ಹೋಗಲಿಕ್ಕೆ ಯಾವುದು ದೊಡ್ಡ ವಿಚಾರ ಅಲ್ಲ. ಅದರಿಂದ
ಈ ಭಗವಂತನ ಎಲ್ಲರಿಗೂ ಗುರುಕೃಪೆ ಇರಲಿ, ಗುರುಪೂರ್ಣಿಮೆ ದಿವಸ ಅಂತ ಹೇಳಿ ಆ ಭಗವಂತನ ಆ ತಾಯಿ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಪಾದವನ್ನು ಸ್ಪರ್ಶ ಮಾಡಿದರೆ ಸಾಕು, ಎಷ್ಟೋ ನಮ್ಮ ಪಾಪಕರ್ಮಗಳು ಹೋಗ್ತದೆ. ನೆನ್ನೆ ಗುರುಗಳು ಹೇಳ್ತಾಯಿದ್ರು, ಯಾವುದೇ ಒಂದು ಎಷ್ಟೇ ಪಾಪ ಇದ್ರೂ ಒಂದು ಕ್ಷೇತ್ರಕ್ಕೆ ಹೋದರೆ ಶುದ್ಧವಾದಂಥ ಆ ಪಾಪ ಎಷ್ಟೇ ಮಾಡಿದ್ರು ಹೋಗ್ತದೆ ಅಂತ ಹೇಳ್ತಾರೆ ಗುರುಗಳು. ಅದರಿಂದ ಎಲ್ಲರಿಗೂ ಬಂದಿರತಕ್ಕಂಥ ಗುರುಗಳಿಗೆ ಆ ಭಗವಂತ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು, ಸುಖ ಸಂಪತ್ತು ಕೊಡಲಿ, ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.